ಇನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಹಲವು ಶಾಸಕರು ಗೈರಾಗಿದ್ದಾರೆ. ಉಮೇಶ್ ಕತ್ತಿ, ಶ್ರೀರಾಮುಲು, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ 40ಕ್ಕೂ ಹೆಚ್ಚು ಶಾಸಕರು ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿದ್ದಾರೆ. ಮಲ್ಲೇಶ್ವರದಲ್ಲಿರುವಂತಹ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದ್ದಂತಹ ಶಾಸಕಾಂಗ ಪಕ್ಷದ ಸಭೆ ಇದು. ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಇತ್ತು. ವಿಧಾನಸಭಾ ಅಧಿವೇಶನ, ರೈತರ ಹೋರಾಟದ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತು. ಆದರೆ ಶಾಸಕಾಂಗ ಪಕ್ಷದ ಸಭೆಗೆ 40ಕ್ಕೂ ಹೆಚ್ಚು ಶಾಸಕರು ಗೈರಾಗಿದ್ದಾರೆ. ಉಮೇಶ್ ಕತ್ತಿ, ಬಿ ಶ್ರೀರಾಮುಲು, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಅನೇಕ ಶಾಸಕರು ಅಲ್ಲಿ ಗೈರು ಹಾಜರಾಗಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರು ಗೈರಾಗಿದ್ದು, ಇದು ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇರುವಂಥ ಶಾಸಕಾಂಗ ಪಕ್ಷದ ಸಭೆ. ಇದು ಅಧಿವೇಶನ ಇದೆ. ಅದರ ಜೊತೆಗೆ ರೈತರ ಹೋರಾಟದ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸೋದಕ್ಕೆ, ಹೋರಾಟದ ರೂಪುರೇಷೆಗಳನ್ನು ರೆಡಿ ಮಾಡೋದಕ್ಕೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಕರೆದಿದ್ದಂಥ ಶಾಸಕಾಂಗ ಪಕ್ಷದ ಸಭೆ ಇದು. ಆದರೆ ಆ ಶಾಸಕಾಂಗ ಪಕ್ಷದ ಸಭೆಗೇನೆ 40ಕ್ಕೂ ಹೆಚ್ಚು ಶಾಸಕರು ಗೈರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯ ಸಿಗ್ತಾ ಇದೆ. ಇನ್ನು ಒಂದು ಕಡೆ ಆರ್ ಅಶೋಕ್ ಸಿಎಂ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇತ್ತ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಗೈರಾಗಿದ್ದಾರೆ. ಈ ಬಗ್ಗೆ ಒಟ್ಟಾರೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಅನಿಯಡ್ಕ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಒಂದು ಕಡೆ ಸರ್ಕಾರದ ವಿರುದ್ಧ ಹರಿಹಾಯುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆಗೆ ಶಾಸಕರು ಗೈರಾಗಿದ್ದಾರೆ. ಸದ್ಯ ಏನಾದರೂ ಬಂದಿದ್ದಾರಾ ಅಥವಾ ಈಗಲೂ ಗೈರು ಹಾಜರಾದವರ ಸಂಖ್ಯೆ ಅಷ್ಟೇ ಇದೆಯಾ? ಕಿರಣ್, ಆನಂದ್, ಬಿಜೆಪಿಯ 104 ಶಾಸಕರ ಪೈಕಿ ಹೆಚ್ಚಿನ ಶಾಸಕರು ಇವತ್ತಿನ ಶಾಸನ ಪಕ್ಷ ಸಭೆಗೆ ಗೈರಾಗಿರುವಂತದ್ದು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಶಾಸನ ಪಕ್ಷ ಸಭೆ ಆರಂಭವಾಗುವಂತಹ ಸಂದರ್ಭದಲ್ಲಿ ಸಭೆಗೆ ಇನ್ನೂ ಕೂಡ ಹಾಜರಾಗಿರ್ಲಿಲ್ಲ. ಶಾಸಕರಾದಂತಹ ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ, ಶ್ರೀರಾಮುಲು ಸೇರಿದಂತೆ ಹಲವು ಶಾಸಕರು ಗೈರು ಹಾಜರಾಗಿದ್ರು. ಅಂದ್ರೆ ಇನ್ನೂ ಕೂಡ ಅವರು ಶಾಸನ ಪಕ್ಷ ಸಭೆಗೆ ಇನ್ನೂ ಕೂಡ ಹಾಜರಾಗದ ಕಾರಣದಿಂದಾಗಿ ಬಹುತೇಕರು ಇನ್ನೂ ಸಭೆ ಆರಂಭವಾಗಿ ಸುಮಾರು 1 ಗಂಟೆ ಕಾಲ ಕಳೆದಿರುವಂತ ಹಿನ್ನೆಲೆಯಲ್ಲಿ ಇನ್ನು ಉಳಿದಂತಹ ಅವಧಿಯಲ್ಲಿ ಅವರು ಹಾಜರಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದ್ರೆ ಯಾವ ಕಾರಣಕ್ಕೆ ಅವರು ಗೈರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಬಹುತೇಕ ಹೆಚ್ಚಿನ ಶಾಸಕರು ಮಾಹಿತಿ ನೀಡಿ, ಅಂದ್ರೆ ಶಾಸಕಾಂಗ ಪಕ್ಷ ನಾಯಕರಿಗೆ ಪೂರ್ವವಾದಂತಹ ಮಾಹಿತಿಯನ್ನ ಕೊಟ್ಟು ಗೈರಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಸದ್ಯಕ್ಕೆ ಪಕ್ಷದ ಕಡೆಯಿಂದ ಸಿಗ್ತಾ ಇದೆ. ಇನ್ನು ಶಾಸನ ಪಕ್ಷ ಸಭೆ ಆರಂಭಕ್ಕೂ ಮುನ್ನ ವಿಪಕ್ಷವಾದಂತಹ ಬಿಜೆಪಿಯ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಆರ್ ಅಶೋಕ್ ಸೇರಿದಂತೆ ಹಲವು ಶಾಸಕರು ತಮ್ಮ ಒಂದು ಟೀಕೆಯನ್ನ ಮಾಡಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯತ್ತ ಸಾಕ್ತಾ ಇಲ್ಲ, ಅಭಿವೃದ್ಧಿಯ ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ಮಾತನ್ನ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು. ಇಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಮಾಡಿರುವಂತಹ ಕೆಲವೊಂದಷ್ಟು ಆರೋಪಗಳಂದ್ರೆ ಕಳೆದ 3-4 ದಿನಗಳ ಹಿಂದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿಪಕ್ಷ ನಾಯಕ ಯಡಿಯೂರಪ್ಪ ವಿರುದ್ಧ ಒಂದಷ್ಟು ಆಕ್ಷೇಪದ ಮಾತುಗಳನ್ನ ಆಡಿದ್ರು. ಅಂದ್ರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನುವಂತ ವಿಚಾರದಲ್ಲಿ ಅಂಕಿಅಂಶ ಬಿಡುಗಡೆ ಮಾಡಿದಂತಹ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತ ಕುಮಾರಸ್ವಾಮಿ ಬೆಳಗಾವಿ ಅಧಿವೇಶನದಲ್ಲಿ ಅಂಕಿಅಂಶಗಳ ಸಮೇತ ದಾಖಲೆಗಳನ್ನ ಯಡಿಯೂರಪ್ಪನವರ ಮುಖಕ್ಕೆ ಹಿಡಿಯುತ್ತೇನೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಸಂಸದೆ ಶೋಭಾ ಕರಂದ್ಲಾಜೆ ಅಧಿವೇಶನದಲ್ಲಿ ಯಾವ ದಾಖಲೆಯನ್ನ ಹಿಡಿತಾರೋ ಗೊತ್ತಿಲ್ಲ, ಆದ್ರೆ ಈ ಸಂಬಂಧವಾದ ಅಭಿವೃದ್ಧಿಗೆ ಕುರಿತಾದಂತಹ ಶ್ವೇತಪತ್ರವನ್ನ ಹೊರಡಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಶಾಸಕ ಆರ್ ಅಶೋಕ್ ಮಾಡಿರುವಂತಹ ಒಂದು ಸಹಜವಾದಂತಹ ಟೀಕೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಸಾಧಿಸ್ತಾ ಇಲ್ಲ, ಮುಖ್ಯಮಂತ್ರಿ ಕುಮಾರಸ್ವಾಮಿ ತಾಳ್ಮೆಯನ್ನ ಕಳೆದುಕೊಂಡು ಆಡಳಿತವನ್ನ ಮಾಡ್ತಿದ್ದಾರೆ, ಒಂದ್ ರೀತಿಯಲ್ಲಿ ಅವರು ಡೆಸ್ಪರೇಟ್ ಆಗಿದ್ದಾರೆ ಅನ್ನುವಂತಹ ಒಂದು ಟೀಕೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿಯಿಂದ ವಿಪಕ್ಷವಾಗಿ ರಾಜ್ಯ ಸರ್ಕಾರ ವಿರುದ್ಧ ಹರಿಹಾಯುವಂತ ಕೆಲಸ ನಡೀತಾ ಇದೆ. ಅದನ್ನ ಮತ್ತೆ ಈಗ ಬಿಜೆಪಿ ಶಾಸಕರು ಸಂಸದರು ಮುಂದುವರೆಸಿದ್ದಾರೆ. ಓಕೆ ಆನಂದ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ.